ಪ್ರೆಸೆಂಟ್ ಇವಾಗ ಚನ್ನಬಸಪ್ಪ ಅಂಗಡಿ ಹೋಗ್ತಾ ಇದ್ವಿ ನಮ್ಮ ದಾವಣಗೆರೆಗೆ. ಯಾರ್ಯಾರಪ್ಪ ಅಂದರೆ ನಮ್ಮಲ್ಲ ನಾನು ನಮ್ಮ ಮಗನ ಹೆಂಗೆ ಅಂದರೆ ಇದಕ್ಕಿದ್ದಂಗೆ ಡಿಸೈಡ್ ಅಪ್ಪ, ಇದಕ್ಕಿದ್ದಂಗೆ ಇದು 2ನೇ ಸರಿನೋ 3ನೇ ಸರಿ ಅನ್ಕೊಂಡಿದ್ದು. ಬ್ರೋ ಹೋಗೋಣ ಅಂದ್ಬಿಡ್ತಾನೆ, ನಡಿಯಪ್ಪ ಅಂತೀನಿ. ಇದು ಮೋಸ್ಟ್ಲಿ 3ನೇ ಸರಿ ಅನ್ಸುತ್ತೆ ಇದಕ್ಕಿದ್ದಂಗೆ ಹೊಂಟಿರೋದು. ಚನ್ನಬಸಪ್ಪ ಅಂಗಡಿ ನೋಡಿದ್ರೆ 9-9:30 ಒಳಗೆ ಕ್ಲೋಸು. ನಾವು ಹೊಂಟಿರೋದು 8:15. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 4-5 ಕಿಲೋಮೀಟ್ರ್ ಐತಿ. ಅದ್ರ ಇವನು ಪಲ್ಸರ್ ತಗೊಂಬರ್ಲಿ ಅಂದರೆ ಹೋಗಿ ಡಿಯೋ ತಗೊಂಬಂದಾನೆ. ಅದ್ರಾಗ ಉಚ್ಚನೆ ಹೊಡೆದಂಗೆ ಮಾಡಿದ್ದಾನೆ. ಅದ್ರಾಗೆ ಸಿಗ್ನಲ್ ಐತಿ, ದಾಟ್ಬಿಡ ಸಿಗ್ನಲ್ ದಾಟ್ಬಿಡ ಫೈನ್ ಆಗ್ತವ್ರೆ. ಸೊ ಹೋಗೋಣ ಅರ್ಜೆಂಟ್ ಅಂದರೆ ಸಿಗ್ನಲ್. ನಮ್ಮ ಅಲ್ಲೊಂದು ಗ್ರಾಚಾರ ಸರಿ ಇಲ್ಲ. ಮಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಿಜವಾಗ್ಲೂ ಕುದಾನಕ್ಕೆ ಬಿಟ್ಟಿಲ್ಲ ಗುರು. ನನಗೆ ಹಿಂದ್ಗಡೆ ಕುದಾನಕ್ಕೆ ಚಾನ್ಸ್ ಇಲ್ಲ. ಆ್ಯಸ್ ಒಬ್ಬ ರೈಡರಿಗೆ ಗೊತ್ತಿರುತ್ತೆ ಏನು ಹಣೆ ಬರ ಅಂತೇಳಿ. ಕುದಾನಕ್ಕಾಗಲ್ಲ, ಭಾಳ ಕಷ್ಟ. ಓ ಗ್ರೀನ್ ಇದೆ, ಇಲ್ಲಿ ಗ್ರೀನ್ ಇದೆ. ನಮ್ಮ ದಾವಣಗೆರೆ ಅಂದ್ರೆ ನಾವೆಷ್ಟು ಪ್ರೀತಿ ಮಾಡ್ತೀವಿ, ನಿಮಗೆ ಸಪೋರ್ಟ್ ಮಾಡಲ್ಲ. ಗೊತ್ತಿಲ್ಲ, ಸುಮ್ಮ ಮಾಡಕತ್ತೀನಿ. ಇದನ್ನು ಹಾಕ್ತೀನೋ ಇಲ್ಲ ಅನ್ನೋದೇ ಗೊತ್ತಿಲ್ಲ. ವಿಡಿಯೋ ಸುಮ್ಮ ಮಾಡಕತ್ತೀನಿ ನಾನು. ಒಂದಾಸೆ ಭಾಳ ಹಾಕಿದ್ದಲ್ಲ. ಒಂದಾಸೆ ನನಗೆ ಏನಂದ್ರೆ ಹಿಂಗೆ ಹಿಂದ್ಗಡೆ ಕೂತ್ಕೊಂಡು ವಿಡಿಯೋ ಮಾಡ್ಬೇಕಂತ ಭಾಳ ಆಸೆ ನನಗೆ. ಬಟ್ ಹೈವೇದಾಗೆಲ್ಲ ಮಾಡೋಕ್ಕೆ ಇಷ್ಟ. ನನ್ನ ಮಗ ನೋಡ್ರಿ ಕೈ 2 ಹಿಂಡಾಕತ್ತಾನೆ, ಗಾಡಿ ನಿಲ್ಲಕತ್ತಿಲ್ಲ. ನಮ್ಮ ತಾಳೆ ನನಗೆ ಮೀಟ್ರ್ ಇಲ್ಲ ಹಿಂದ್ಗಡೆ ಕೂತ್ಕೊಂಡು. ಇದು ಹೇಳ್ಕೊಳಕ್ಕೆ ಅಷ್ಟೇ ಡಿಯೋ. ಯಾವಾಗ ಹ್ಯಾಂಡ್ಲು ಕೈಯಾಗ ಬರ್ತತೋ ನಮ್ಮ ತಾಯಿನ ಗೊತ್ತಿಲ್ಲ. ವೀಲ್ ಬರ್ತತೋ, ಹ್ಯಾಂಡ್ಲು ಬರ್ತತೋ, ಎಕ್ಸಿಟ್ರ್ ಬರ್ತತೋ ಗೊತ್ತಿಲ್ಲ. ಏನಾರ ಹಿಂಗೆ ಇದ್ದಾಗ ಬಂದರೆ ಕಂಟೆಂಟು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಪ್ರೆಸೆಂಟ್ ಯಾವಾಗ ವಿದ್ಯಾರ್ಥಿ ಬಂದಿವಿ, ಸೀದಾ ಹೋಗಿ ಚನ್ನಬಸಪ್ಪ ಅಂಗಡಿ ಹತ್ರ ಸಿಗ್ತೀವಿ ನಿಮಗೆ. ಓಕೆ, ಕೂತಾರಕ್ಕೆ ಮೀಟ್ರಿಲ್ಲ, ಮಾತಾಡೋಕ್ಕೂ ಮೀಟ್ರಿಲ್ಲ. ಫ್ರಂಟ್ ಬ್ಯಾಕ್ ಹಿಡಿತಿರೋದು ಅವನು, ಕ್ಲಚ್ ಅಲ್ಲ ಬ್ರೇಕ್. ಅವಾಗ ಆಡಿಸ್ತಿಲ್ಲ. ಅಲ್ಲ ಆಗ್ಲೇ ಹ್ಯಾಂಡ್ಲು ಅಂದೆ, ಈಗ ಟೈರು ಅಂತಿ. ಇನ್ನೇನೇನಾಗ್ಯಾವ ಮಗನ ಇದ್ರಾಗ? ಇನ್ನೇನೇನಾಗ್ಯಾವ? ಇದೊಂಥರ ಹೆಂಗ್ ಗೊತ್ತಾ, ಗಾಡಿ ಥರ. ಗಾಡಿ ಅಲ್ಲ ಅಷ್ಟೇ. ಎಲ್ಲರೂ ಆಲ್ಮೋಸ್ಟ್ ನಮ್ಮ ದಾವಣಗೆರೆಗೆ 80 ಅಂದ್ರೆ ಭಾಳ ಮರ್ಯಾದೆ ಹೋಗತ್ತೆ. 99% ಸಿಗ್ನಲ್ ಜಾಮ್ ಮಾಡ್ತಾರೆ. ಟ್ರಾಫಿಕ್ ಒಂದು ನಮ್ಮ ದಾವಣಗೆರೆಗೆ ಏನಾರು ಹೆವಿ ರೂಲ್ಸ್ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಮಾಡೋರು ಯಾರು? ಮಾಡೋರು ನನಗಿಂತ ಫಸ್ಟ್ ರೂಲ್ಸ್ ಫಾಲೋ ಮಾಡೋರು ನಾವೇ ಸರಿ ಇಲ್ಲ. ನಾವು ಸರಿ ಇದೀವಪ್ಪ, ನಾವು ಫಾಲೋ ಮಾಡ್ತೀವಿ. ನೋಡ್ತಿರ್ಬೋದು ಪ್ರೆಸೆಂಟ್ ಟೈಮ್ ಇವಾಗ 8:15 ಏನಾಗೈತಿ. ಇಡೀ ದಾವಣಗೆರೆ ನಮ್ಮ ಗಡಿಯಾರ ಕಂಬಪ್ಪ, ನಮ್ಮ ದಾವಣಗೆರೆ ಗಡಿಯಾರ ಕಂಬ. ಇಲ್ಲಿ ಗಂಟೆ ಬರ್ಸೋದು ರಾತ್ರಿ ನಮ್ಮ ಮನೆ ಕೇಳ್ತೈತಿ. ಇಲ್ಲಿಂದ ಒಂದು 5 ಕಿಲೋಮೀಟ್ರು. ಸೊ ನೈಟ್ ನಿಶಬ್ದ ಇರ್ತದಲ್ಲ, ಹಂಗಾಗಿ ಅರ್ಧ ದಾವಣಗೆರೆನೇ ಖಾಲಿ ಆಗೈತಿ. ನಾವು ಇಷ್ಟೊತ್ತಿನಾಗೆ ಚನ್ನಬಸಪ್ಪ ಅಂಗಡಿ ಹೊಂಟೀವಿ. ಇದಕ್ಕೆ ಡಬಲ್ ಡಿಸ್ಕೌಂಟ್ ಅಂದೆ ಬ್ರೋ, ಬಾ ಹೋಗೋಣ. ಏನು ತಗೊಂತವನೋ ಗೊತ್ತಿಲ್ಲ, ನೋಡೋಣ ಏನು ತಗೋಬೋದು ಅಂತೇಳಿ. ಇದರ ಮೆಮೊರಿ ಕಾರ್ಡಿನೂ ಫುಲ್ ಆಗೈತಿ, ಮೆಮೊರಿನೂ ಫ್ರೀ ಇಲ್ಲ. ಸಿಂಪಲ ಮಾಡ್ತೀನಿ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಒನ್ ವೇ ಇದು, ಆ ಕಡೆಯಿಂದ ಬರೋಂಗಿಲ್ಲ, ಈ ಕಡೆಯಿಂದ ಹೋಗೋದಷ್ಟೇ. ಬಟ್ ಅದನ್ನು ಒನ್ ವೇ ಮಾಡೋ ಕೆಪಾಸಿಟಿ ಯಾರಿಗೂ ಇಲ್ಲ. ಇದು ನಮ್ಮ ಚನ್ನಬಸಪ್ಪ ಅಂಗಡಿ, ಚನ್ನಬಸಪ್ಪ ಅಂಡ್ ಸನ್ಸ್. ಹಾಕಿಲ್ಲ? ಯಾಕೆ ಹಾಕಂಗಿಲ್ಲ? ಯಾಕೆ? ಹಾಕಂಗಿಲ್ಲ. ಬಾ ಇಲ್ಲಿ ಬಾ. ಯಶಸ್ವಿಯಾಗಿ ಬೈಕ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಈ ಹೆಲ್ಮೆಟ್ ಹಾಕಂಗಿಲ್ಲ ಅಂತ ರೂಲ್ಸ್ ಇತ್ತು, ಬಟ್ ಇವಾಗ ಮತ್ತೆ ರೂಲ್ಸ್ನ ತೆಗೆದಾರೆ, ಹಂಗೆ ಹಾಕಾಕತ್ತೀವಿ ಅಷ್ಟೇ. ಬಾ. ಅಲ್ಲ ನಮ್ಮಲ್ಲ ಜೀನ್ಸ್ ತಾನಕತ್ತಾನೆ. ಸೈಜ್ ಎಷ್ಟು ಮಲ್ಲ? 36 ಟೈಟ್ ಆಕತ್ತೆ. 38 ಫ್ರೀ ಇರ್ಬೇಕು. ಏಮಲ್ಲ ಫ್ರೀ ಇರ್ಬೇಕು ನಮಗೆ. ನಮ್ಮಲ್ಲ ಪ್ಯಾಂಟ್ ಟೆಸ್ಟ್ ಮಾಡಾಕತ್ತಾರೆ. ಯಾರದಾರ? ಕ್ಲೋಸ್ ಆಯ್ತು 2. ಯಾರದಾರ? ನಮ್ಮಲ್ಲ ಯಾವ ಕಲರ್ ಚಡ್ಡಿ ತಗೊಂಡ ಗೆಸ್ ಮಾಡಿ. ಅದೇಲಿ ಅಲ್ಲ ಹಿಂಗಿಡ್ಕ. ನಮ್ಮಲ್ಲ ಯಾವ ಕಲರ್ ಚಡ್ಡಿ ತಗೊಂಡಿರ್ಬೋದು ಗೆಸ್ ಮಾಡಿ. ನೆಕ್ಸ್ಟ್ ಇವಾಗ ಬನೀನ್ ತಗೊಂಡಿದ್ದಾನೆ, ಯಾವ ಕಲರ್ ತಗೋಬೋದು? ಸೊ ರಿವೀಲ್ ಮಾಡ್ಬಿಟ್ಟ ವೈಟ್ ಅಂತೇಳಿ. ಚಡ್ಡಿ ಮಾತ್ರ ಕಮೆಂಟ್ ಮಾಡಲೇಬೇಕು ನೀವು. ಲೇ ಚಡ್ಡಿ ಅಂತ ಬನೀನ್ ಐತಲ್ಲ ಇದ್ರಾಗ. ಓ ಇಲ್ಲೈತಲ್ಲ ಚಡ್ಡಿ. ಹಾಂ ಇಲ್ಲೇ ಚಡ್ಡಿ. ರಾಮರಾಜ ಶಾಪು ಅಲ್ಲೇ ಓದ್ತಾನ ಅದು. ಬಾ ಇಲ್ಲೇ ಓದ್ ಹೋಗೋಣ. ಸೊ ಫೈನಲಿ ನಮ್ಮಲ್ಲ ಒಂದು ಪ್ಯಾಂಟು, 2 ಚಡ್ಡಿ, 2 ಬನೀನು ತಗೊಂಡ. ಮಲ್ಲಿನ ಚಡ್ಡಿ ಯಾವ ಕಲರು? ಅಲ್ಲ ಮಲ್ಲಿನ ಚಡ್ಡಿ ಯಾವ ಕಲರು? ಲೆಫ್ಟ್ ಹಿಡ್ಕ ಒನ್ವೇ ಅದು.
ಓಕೆ ಡನ್. ಪ್ರೆಸೆಂಟ್ ಇವಾಗ ರಿಟರ್ನ್ ಮನೆ ಕಡೆ ಹೋಗ್ತಾ ಇದೀವಿ. ಅಪ್ಪ ಇವ್ನು ಅಡ್ಡಾಡ್ ಮನುಷ್ಯ ಮಾಡ್ಯಾಕತ್ತಾನಪ್ಪ. ಒಂದು ದೇರಿಯೇ ಗೊತ್ತು ಹಿಂದ್ಗಡೆ ಕೂತು ಹೊಟ್ಟೆ ಎಲ್ಲ ಅಳಗಾಡಕತ್ತು. ಅಣ್ಣ ಇಂಡಿಕೇಟರ್ ಅಪ್ಪ ಅಣ್ಣ, ನೀ ಇಂಡಿಕೇಟರ್ ಕಾಳಲ್ಲ ಬರ್ತೈತೆ ಅಲ್ಲ. ಮುಂದೋಗಿ ಲೆಫ್ಟ್ ಇದ್ದಾಗ ಹೇಳ್ತೀನಿ. ಅಲ್ಲೊಂದು ಎರಡು ಚಿವಿ ಇವ್ನು ಕಾರದ ಬಾರ್ಲ ಹೋಗತ್ತೆ ಇಲ್ಲಿ. ನೀನು ಹಿಂಗೆ ತಗೊಂಡ್ಬಿಟ್ಟು ಮಗನ ಹೆಂಗೆ ತಗೊಂಡ್ರೆ ಗಾಡಿನ ಎಲ್ಲೇ ಹೀಟ್ನಾಗಿದ್ದ ಅನ್ಸ್ತವ. ಬಾ ಪ್ರೆಸೆಂಟ್ ಇವಾಗ ಚೆನ್ನೈ ಮಲ್ಲಿ ಬಂದೀವಿ. ಚೆನ್ನೈ ಮೇಲೆ ಬಂದೀವಿ. ಒಳಗಡೆ ಏನು ವಿಡಿಯೋ ಮಾಡೋಕ್ಕೋಗಲ್ಲ. ಮಲ್ಲ ನಾನು ಬಂದೀವಿ. ಅಲ್ಲ ಹಿಂಗೆ ಮಾಡ್ಬೇಕಲ್ಲ ವಿಡಿಯೋನ ಒಂದ್ಸಲ. ಜೆಂಟ್ಸಿಗೆ ಆದರೆ 5ನೇ ಫ್ಲೋರಿಗೆ ಹೋಗ್ಬೇಕು. ಚೆನ್ನೈ ಮಾಲ್ ಒಳಗಡೆ ಹೋಗಿ ಬಂದ್ವಿ. ನಾವು ಮಲ್ಲ ಒಂದು ಯಾವುದೋ ಒಂದು ಶರ್ಟ್ ತೊಗೋಬೇಕು ಅನ್ಕೊಂಡ, ಬಟ್ ತಗೊಳ್ಳಿಲ್ಲ. ಯಾಕೆ ರಿಟರ್ನ್ ನಮ್ಮ ಮನೆ ಕಡೆ ಪಯಣ ಸ್ಟಾರ್ಟ್ ನಮ್ಮದು. ಶರ್ಟ್ ಆಗಿ ತಗೊಳ್ಳಿಲ್ಲ. ಅಲ್ಲ ಬೈ ಒನ್ ಗೆಟ್ ಒನ್ ಮೊಬೈಲೇ ತಂದು ನೀ ಎಲ್ಲಿಂದ ಫೋನ್ ಮಾಡಲ ನೀ. ಕದಾಕಿದ ನೋಡಿ ಸರಿ ಬಾಣಾಗಿನಾರು ಹೋಗೋಣ ಅಂದ್ರೆ. ಸೊ ಬೈ ಒನ್ ಇಲ್ಲೇ ರೆಬಿಟ್ ಹಿಡ್ಕೊಂಡ್ಬಿಡಿಸಿದೆ. ಬಾಯ್ ಬಾಯ್ ಮಾಲು. ರಾಮಣ್ಕೋ ಬೆಳಗ್ಗೆ ಓಡಾಡಿದ್ವಿ, ಹೆಂಗಿತ್ತು ಇವಾಗ ಹೆಂಗೈತೆ ನೋಡ್ಕೊಂಡು ಹೋಗೋಣ. ರಾಮಣ್ಕೋ ಸರ್ಕಲ್ ಬಂದಿವಿ. ಬೆಳಗ್ಗೆ ಇಲ್ಲಿ ಕಾಲ ಜಾಗ ಇದ್ದಿಲ್ಲ, ಇವಾಗ ಖಾಲಿ ಇದೆ ಫುಲ್. ನೋಡ್ರಿ ಜಿಂಗ್ ಚಕ ಫುಲ್ ಗಲೀಜು. ನಾಳೆ ಬಂದೆಲ್ಲ ಕ್ಲೀನ್ ಮಾಡ್ತಾರೆ. ಇದೇ ನಮ್ಮ ರಾಮಣ್ಕ ಓಡಿ ಆಡಿ ರೇಂಜ್ ಆಗೈತೆ ನೋಡ್ರಿ. ಪರವಾಗಿಲ್ಲ ಕ್ಲೀನ್ ಐತಿ, ಅಂತ ಏನು ಭಾಳ ಗಲೀಜಾಗಿಲ್ಲ. ಬಟ್ಟೆಗಳೆಲ್ಲ ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ತೆಗೆದಾಕ್ಯ ವಾಸನೆ ಐತಿ. ಮತ್ತು ಮೊಟ್ಟೆ ಗಿಟ್ಟೆ ಎಲ್ಲ ಹೊಡೆದಿರ್ತಾರಲ್ಲ. ನನಗಾಗಿದ್ದು ಇನ್ಸಿಡೆಂಟ್ ಅಲ್ಲೇ ಮಲ್ಲ. ಹೋದ ವರ್ಷ ಸೇಮ್ ಇನ್ಸಿಡೆಂಟ್ ಆಗಿತ್ತು ಅದೇ ಜಾಗ ನನಗೆ. ಹೋದ ಸರಿ ನಾನು ಕ್ಯಾಮ್ರಾ ಕಿತ್ತನಾಗ ಬಂದಿದ್ದ, ಈ ಸರಿ ಅದೇ ಜಾಗ. ಅದಕ್ಕೆ ಮುಂದಿನ ವರ್ಷ ಐತಲ್ಲ ಜಾಗ ಚೇಂಜ್ ಮಾಡ್ಬಿಡ್ತೀನಿ. ನಾನು ಎಂಟ್ರೆನ್ಸ್ ಈ ಕಡೆಯಿಂದ ಕೊಡಲ್ಲ, ಬೇರೆ ಕಡೆಯಿಂದ ಕೊಟ್ಬಿಡ್ತೀನಿ. ಇದು 2ನೇ ವರ್ಷ ನನಗೆ ಆಗಿದ್ದು ಸೇಮ್ ಇನ್ಸಿಡೆಂಟ್. ಹೋದ ಸರಿ ನಾವು ಬಂದು ಕ್ಯಾಮ್ರಾ ಕಿತ್ತನಾಗ ಬಂದಿದ್ದ ಅದೇ ಜಾಗ. ಯಾಕೆ ಜಾಗ ನನಗೆ ಸೆಟ್ ಬಂದಿಲ್ಲ. ಹೀಗೆ ಬ್ಯಾಟ್ರಿ ಐತಿ, ಬಟ್ ಮೆಮೊರಿ ಕಾರ್ಡ್ನಾಗೆ ಜಾಗ ಇಲ್ಲ. ಹಂಗಾಗಿ ಸದ್ಯಕ್ಕೆ ಬಿಡಿ ಇಲ್ಲೇನು ಮಾಡ್ಬಿಡ್ತೀವಿ. ಸೊ ಸಿಗೋಣ ಏನೋ ಸರ್ ಇದೇ ಥರ ಮಾಡ್ಬೇಕಾ ಬೇಡ, ನಮ್ಮ ನಾನೇ ಗೊತ್ತು ನೀವು ಮಾಡಬೇಡ ಅಂತ ಹೇಳ್ತೀರಿ ಅಂತೇಳಿ. ಸಿಗೋಣ ಅಲ್ಲ. ಟಾಟಾ ಮಾಡಲ ಮಾಡಬೇಡಿ ಅಲ್ಲ. ಯಾನ್ ಒಳಗ ಆಡ್ತೈತಿ ನಮ್ಮ ಮಗನ. ನನಗೆ ಇಲ್ಲೇ ಮೀಟ್ರ್ ಇಲ್ಲ. ಎಲ್ಲಿ ಹೊಂಟೆ ಅದೇ ಹೊಂಟೆ ಹೋಗ್ಬಿಟ್ಟು ನೀನು ನಮ್ಮ ಮಗ ಇಲ್ಲೇ ಹಿಡ್ಕೊಂಡು ಈ ಕಡೆ ಹೋಗೋದು. ಏನೋ ಅವನೋ ಗಾಡಿ ಅಯ್ಯ ಬೂದ ಹಿಡ್ಕೊಂಡು ಅವನವನು ರೌಂಡ್ ಹೊಡ್ಯಾಕೆ ಕಲಾಕಿ ತಗೊಂಡ್ಬರ್ತಂತ ನಂಬಿಕಿಲ್ಲ. ಅಂದಂದು ಇವಾಗ ಬರ್ಬೇಕಂತೆ. ನೀಯಪ್ಪ ಬೇಡದಂದೆ. ಓಕೆ ಸಿಗೋಣ, ಬಾಯ್ ಬಾಯ್. ಅವ್ನು ಕೈ ಬಿಡಲ್ಲ, ಕೈ ಬಿಟ್ರೆ ನಾವು ಮ್ಯಾಲೆ ಹೋಗ್ತೀವಿ.